ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಎಸ್ ಕ್ಯಾಟ್ರಸ್ ಕಡೆಯಿಂದ ಪೊಂಗಲ್ ಮಾಡ್ತಾ ಇದ್ದಾರೆ, ಖಾರ ಪೊಂಗಲ್ ಮಾಡ್ತಾ ಇದ್ದಾರೆ. ಟಿಫನ್ ಐಟಮು ಒಂದು 500 ಜನಕ್ಕೆ ಇದು ಮಾಡ್ತಾ ಇರೋಂಥದ್ದು. ಊಟ ಬಂದು 5,000 ಜನಕ್ಕೆ ಇಲ್ಲಿ ಅಡುಗೆಗಳು ಮಾಡ್ತಾ ಇದ್ದಾರೆ. ಇದು ಮುಂದಿನ ವಿಡಿಯೋದಲ್ಲಿ ಬರೋಂಥ ವಿಡಿಯೋಗಳಲ್ಲಿ ತುಂಬ ದೊಡ್ಡ ದೊಡ್ಡ ಕ್ವಾಂಟಿಟಿಯಾಗಿ 5,000 ಜನಕ್ಕೆ ಮಾಡ್ತಾ ಇರೋಂಥ ಅಡುಗೆಗಳು ಬರ್ತಾ ಇರುತ್ತೆ. ನೋಡ್ತಾ ಇರಿ. ಈಗ ಬನ್ನಿ ನೋಡೋಣ ಪೊಂಗಲ್ ಯಾವ ರೀತಿ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಪೊಂಗಲ್ಗೆ ಗೊಜ್ಜು ಮಾಡ್ತಾ ಇದ್ದಾರೆ. ಪೊಂಗಲ್ಗೆ ಇದು ಗೊಜ್ಜು ಮಾಡೋದಕ್ಕೆ 1 ಲೀಟ್ರು ತುಪ್ಪ ಹಾಕ್ಕೊಂಡಿದ್ದಾರೆ. 1 ಲೀಟ್ರ್ ತುಪ್ಪ ಹಾಕ್ಕೊಂಡು ಈಗ ಕಾಯಿಸ್ಕೊತಾ ಇದ್ದಾರೆ. ನೋಡಿ, ಈಗ ಮೆಣಸು ಹಾಕ್ಕೊಂಡಿದ್ದಾರೆ. ತುಪ್ಪ ಕರಿಮೆಣಸು ನೋಡಿ, ಕರಿಮೆಣಸು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಜೀರಿಗೆ ಹಾಕ್ಕೊಂಡಿದ್ದಾರೆ. ಒಂದು 50 ಗ್ರಾಮಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ಮೆಣಸು ಅನ್ನೋದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಜೀರಿಗೆ ಹಾಕ್ಕೊಂಡಿರೋಂಥದ್ದು. ನೋಡಿ, ಜೀರಿಗೆ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಗೋಡಂಬಿ 1 kg ಗೋಡಂಬಿ ಹಾಕ್ಕೊಂಡಿದ್ದಾರೆ. ನೋಡಿ, ಕರಿಬೇವು ಹಾಕ್ಕೊತಾ ಇದ್ದಾರೆ. ಕರಿಬೇವು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ನೋಡಿ, ಶುಂಠಿ ಅನ್ನೋದು ನೋಡಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಕೊಯ್ದಿರೋ ಅಂಥದ್ದು. ಇದು ಶುಂಠಿ ನೋಡಿ, ಸಕ್ಕತ್ತಾಗಿದೆ. ಇದು ಕೊಯ್ದು ಹಾಕ್ಕೊಂಡಿದೆ ನೋಡಿ. ಅದು ಗೋಡಂಬಿ ಲೈಟಾಗಿ ಫ್ರೈ ಆದಮೇಲೆ ಹಾಕ್ಕೊಂಡಿರೋಂಥದ್ದು ಇದು. ನೋಡಿ, ಹಸಿಮೆಣಸಿನ್ಕಾಯಿ ಅನ್ನೋದು ಈಗ ಫ್ರೈ ಆಗಿದೆ. ಒಣಕೊಬ್ಬರಿ ಹಾಕ್ಕೊತಾ ಇದ್ದಾರೆ. ಒಣಕೊಬ್ಬರಿ 1-1.5 kg ಅಷ್ಟು ಒಣಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಇದು ತುರಿದಿರೋ ಅಂಥ ಒಣಕೊಬ್ಬರಿ ನೋಡಿ, ಈ ಥರ ಇದೆ. ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಈಗ ಒಣಕೊಬ್ಬರಿ ಅರ್ಧ, ಹಸಿ ಕೊಬ್ಬರಿ ಅರ್ಧ ಹಾಕ್ಕೊಂಡಿದ್ದಾರೆ. ಹಿಂಗೆ ಹಾಕ್ಕೊತಾ ಇದ್ದಾರೆ. ಈಗ ಹಿಂಗೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಹಿಂಗೆ ನೀರು ನೋಡಿ, ಪೊಂಗಲ್ಗೆ ಗೊಜ್ಜು ಅನ್ನೋದು ರೆಡಿ ಆಗಿದೆ. ಈಗ ಪೊಂಗಲ್ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೋಡಿ. ಇದೆಲ್ಲ ಪೊಂಗಲ್ಗೆ ಗೊಜ್ಜು ರೆಡಿ ಆಗಿದೆ. ಇದು ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಫ್ರೈಯಲ್ಲಿ ಎತ್ತಿಟ್ಕೊತಾ ಇದ್ದಾರೆ. ನೋಡಿ, ಪೊಂಗಲ್ಗೆ ಗೊಜ್ಜು ಫುಲ್ಲು ಇದರ ಟ್ರೈಯಲ್ಲಿ ಹಾಕಿಕೊಂಡಿದ್ದಾರೆ. ಇದರಲ್ಲೇ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಕಲ್ಲುಪ್ಪು ಒಂದು ಅರ್ಧ kg ಅಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇಟ್ಕೊಂಡಿರೋಂಥದ್ದು. ಪೊಂಗಲ್ ಮಾಡೋದಕ್ಕೆ ಬಿಸಿ ನೀರಲ್ಲಿ ಈಗ ಹೆಸರುಬೇಳೆ ಹಾಕ್ಕೊಂಡಿದ್ದಾರೆ. ಹೆಸರುಬೇಳೆ ಹಾಕ್ಕೊಂಡು ಈಗ ಕುದಿಸ್ಕೊತಾ ಇದ್ದಾರೆ. ಇದು ಕುದಿದಾದ್ಮೇಲೆ ಇದರಲ್ಲಿ ಅಕ್ಕಿ ಹಾಕ್ಕೊತಾರೆ. ಇದು ಫುಲ್ಲು ಬೇಯ್ತಾ ಇದೆ. ಇನ್ನು ಫುಲ್ಲು ಬೇಯಬೇಕು. ಬೆಂದಿದ್ದಾದಮೇಲೆ ಇದರಲ್ಲಿ ಅಕ್ಕಿ ಹಾಕ್ಕೊಳೋಂಥದ್ದು. ನೋಡಿ, ಇದರಲ್ಲೇ ಒಂದು 2 ಉಂಟೆ ಬೆಲ್ಲ ಹಾಕ್ಕೊಂಡಿದ್ದಾರೆ. ಒಂದು 1/4 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ಬೆಲ್ಲ ಹಾಕ್ಕೊಂಡು ಈಗ ಕುದಿಸ್ಕೊತಾ ಇದ್ದಾರೆ. ನೋಡಿ, ಈಗ ಬೆಂದಿರೋದು ಈಗ ಅಕ್ಕಿ ತೊಳೆದು ಹಾಕ್ತಾ ಇದ್ದಾರೆ. ನೋಡಿ, ಅದು ಗೊಜ್ಜು ಆಗಲೇ ಮಾಡಿದ್ರಲ್ಲ, ಆ ಗೊಜ್ಜುನೂ ಈಗ ಬೆಂದ ಮೇಲೆ ಹಾಕ್ಕೊಂಡಿರೋಂಥದ್ದು. ಅಕ್ಕಿನೂ ಹಾಕ್ಕೊಂಡಿದ್ದಾರೆ. ಈಗ ಅಕ್ಕಿ ಒಂದು 10 kg ಅಷ್ಟು ಅಕ್ಕಿ ಹಾಕ್ಕೊಂಡಿರೋಂಥದ್ದು. ನೋಡಿ, ಇದರಲ್ಲೇ ನಿಂಬೆ ಹುಳಿ ಹಾಕ್ಕೊತಾ ಇದ್ದಾರೆ. ನಿಂಬೆ ಹುಳಿ ಒಂದು 5ರಿಂದ 6 ನಿಂಬೆ ಹುಳಿ ಹಾಕ್ಕೊಂಡಿದ್ದಾರೆ. ನಿಂಬೆಹಣ್ಣು ನೋಡಿ, 1 ಬಕೆಟು ಹಾಲು ಇಟ್ಕೊಂಡಿದ್ದಾರೆ. ಇದು ಸ್ವಲ್ಪ ಬೆಂದಮೇಲೆ ಅಕ್ಕಿ ಅನ್ನೋದು ಸ್ವಲ್ಪ ಲೈಟಾಗಿ ಬೆಂದಮೇಲೆ ಇದನ್ನು ಹಾಕ್ಕೊತಾರೆ ಹಾಲು. ನೋಡಿ, ಈಗ ಹಾಲು ಹಾಕ್ಕೊಂಡಿದ್ದಾರೆ. 1 ಬಕೆಟ್ ಆಗಲೇ ತೋರಿಸಿದ್ನಲ್ಲ, ಆ ಹಾಲು ಈಗ ಕುದಿ ಬಂದಿದೆ. ಕುದಿ ಬಂದಮೇಲೆ 1 ಬಕೆಟ್ ಹಾಲು ಹಾಕ್ಕೊಂಡಿರೋಂಥದ್ದು. ನೋಡಿ, ಈಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವರು ಎಸ್ ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾರಂಥವ್ರು. ನೋಡಿ, ಅದರಲ್ಲೇ ಈಗ 1 ಇಡೀ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಕಡಿಮೆ ಇತ್ತು. ಆ ಉಪ್ಪು ಖಾರ ನೋಡಿಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋಂಥದ್ದು. ನೋಡಿ, ಅಕ್ಕಿ ಅನ್ನೋದು ಒಂದು 30ರಿಂದ 40% ಬೆಂದಿದೆ. ಈಗ
ನೋಡಿ ಈಗ ಬೆಂದಿದೆ, ಫುಲ್ ಆಗಿದೆ ಇದು. ಪೊಂಗಲ್ ಅನ್ನೋದು ರೆಡಿ ಆಗಿದೆ. ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಒಂದು ಅರ್ಧ kg ಇಂದ 3/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಹಾಕ್ಕೊಂಡು ಈಗ ಆಫ್ ಮಾಡ್ತಾರೆ. ನೋಡಿ ಈಗ ಆಫ್ ಮಾಡ್ತಾ ಇದ್ದಾರೆ. ನೋಡಿ ಇದನ್ನು ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಇದು ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಇದನ್ನು ಸರ್ವ್ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಒಂದು 400ರಿಂದ 500 ಜನ ಭಟ್ರುಗಳೇ ಬಂದಿದ್ದಾರೆ ಇಲ್ಲಿ ಅಡುಗೆ ಮಾಡೋದಕ್ಕೆ. ನೋಡಿ ಎಲ್ಲನೂ ತರಕಾರಿ ಎಲ್ಲ ಹಚ್ಕೊತಾ ಇದ್ದಾರೆ. ಇದು 5,000 ಜನಕ್ಕೆ ಅಡುಗೆ ಮಾಡ್ತಾರಂಥದ್ದು. ಮಧ್ಯಾಹ್ನ ಊಟಕ್ಕೆ 5,000 ಜನ ಊಟ.